ಧರ್ಮಸ್ಥಳದಲ್ಲಿ ನಡೆದಿರುವುದಾಗಿ ಆರೋಪಿಸಲಾಗಿರುವ ಸಾಮೂಹಿಕ ಅಂತ್ಯಕ್ರಿಯೆ ಪ್ರಕರಣದಲ್ಲಿ ತನಿಖೆಗೆ ವಿಶೇಷ ತನಿಖಾ ತಂಡ ಅಂದರೆ ಎಸ್ಐಟಿ ರಚಿಸಿರುವುದು ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆ ಹುಟ್ಟುಹಾಕಿದೆ. ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ನಿರ್ಣಯಕ್ಕೆ ತ್ವರಿತವಾಗಿ ಎಳೆಯುವ ರೀತಿಯನ್ನ ಪ್ರಶ್ನಿಸಿ 5 ತೀಕ್ಷ್ಣ ಪ್ರಶ್ನೆಗಳನ್ನು ಎಸೆದಿದ್ದಾರೆ. ತೇಜಸ್ವಿ ಸೂರ್ಯ ಎಕ್ಸ್ನಲ್ಲಿ ನೀಡಿದ ಹೇಳಿಕೆಯಲ್ಲಿ ಮಾಸ್ಕ್ ಧರಿಸಿದ ವ್ಯಕ್ತಿಯೊಬ್ಬರ ಅಸಂಬದ್ಧ ಹೇಳಿಕೆ ಆಧರಿಸಿ ಎಸ್ಐಟಿ ರಚಿಸಿರುವುದು ರಾಜ್ಯ ಸರ್ಕಾರದ ತುರ್ತು ನಿರ್ಧಾರದ ಹಿಂದೆ ದೊಡ್ಡ ಪಿತೂರಿ ಇದ್ದಿತ್ತು ಎಂಬ ಅನುಮಾನವಿದೆ ಅಂತ ತಿಳಿಸಿದ್ದಾರೆ. ಇನ್ನು ಹಿರಿಯ ಪೊಲೀಸ್ ಅಧಿಕಾರಿಗಳು ಪ್ರಾಥಮಿಕ ತನಿಖೆ ನಡೆಸುವಂತೆ ಸಲಹೆ ನೀಡಿದ್ದರೂ ಅದನ್ನ ಉಲ್ಲೇಖಿಸದೆ ಸರ್ಕಾರ ತ್ವರಿತವಾಗಿ ಎಸ್ಐಟಿ ರಚಿಸಿದ್ದು ಪ್ರಶ್ನಾರ್ಥಕವಾಗಿದೆ ಅಂತ ಹೇಳಿದ್ದಾರೆ. ಇನ್ನು ತೇಜಸ್ವಿ ಸೂರ್ಯ ಎತ್ತಿದ 5 ಪ್ರಮುಖ ಪ್ರಶ್ನೆಗಳು ಯಾವ್ಯಾವುದು ಅಂತ ನೋಡ್ತಾ ಹೋದ್ರೆ, 1. ಎಸ್ಐಟಿ ರಚನೆಯ ಹಿಂದಿನ ತಾರ್ಕಿಕತೆ ಏನು? ಪ್ರಾಥಮಿಕ ತನಿಖೆ ನಡೆಸದೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಲಹೆಯನ್ನು ಕಡೆಗಣಿಸಿ ಈ ತನಿಖಾ ತಂಡವನ್ನ ಏಕೆ ರಚಿಸಲಾಯಿತು? ಈ ಕ್ರಮದಿಂದ ಸರ್ಕಾರ ಸ್ವತಃ ಪಿತೂರಿಯಲ್ಲಿ ಭಾಗಿಯಾದಂತೆ ತೋರಿಸ್ತಿಲ್ವೇ? ಹಿಂದೂಯೇತರ ಸಂಸ್ಥೆಗಳ ವಿರುದ್ಧ ಇದೇ ರೀತಿಯ ಆರೋಪ ಬಂದಿದ್ದರೆ ಅದಕ್ಕೆ ಸರ್ಕಾರ ಇದೇ ತುರ್ತು ತೋರಿಸುತ್ತಿತ್ತೆ. 2ನೇ ಪ್ರಶ್ನೆ, ಎಸ್ಐಟಿ ರಚನೆ ಹಿಂದೆ ದೆಹಲಿಯಿಂದ ಆದೇಶಗಳು ಬಂದಿಲ್ಲವೆಂದು ನಮಗೆ ತಿಳಿದು ಬಂದಿದೆ. ಅಂತಹ ನಾಯಕರನ್ನು ಸಿಎಂ ಬಹಿರಂಗಪಡಿಸಬೇಕೆಂಬುದು ಜನರ ನಿರೀಕ್ಷೆ. ಅವರ ಹೆಸರುಗಳನ್ನು ಬಹಿರಂಗಪಡಿಸಲು ನೀವು ಸಿದ್ಧರಾ? 3ನೇ ಪ್ರಶ್ನೆ, ಆರ್ಥಿಕ ನೆರವಿನ ಮೂಲ ಯಾವುದು? ಅವರ ವಿರುದ್ಧ ಏಕೆ ತನಿಖೆ ನಡೆಸಿಲ್ಲ? ಅಂದ್ರೆ ಪ್ರಕರಣದಲ್ಲಿ ಭಾಗಿಯಾದ ಹಿರಿಯ ವಕೀಲರು, ಯೂಟ್ಯೂಬ್ ಚಾನೆಲ್ಗಳು ಮತ್ತು ಮಾಧ್ಯಮ ಪೋರ್ಟಲ್ಗಳಿಗೆ ಹಣ ಕೊಟ್ಟವರು ಯಾರು? ಇಡೀ ಅಭಿಯಾನದ ಹಿಂದಿನ ಸಂಘಟನಾತ್ಮಕ ಶಕ್ತಿ ಮತ್ತು ಹಣಕಾಸು ಮೂಲಗಳ ವಿರುದ್ಧ ಸರ್ಕಾರ ತನಿಖೆ ನಡೆಸಬೇಕಾಗಿಲ್ಲವೇ? ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು 4ನೇ ಪ್ರಶ್ನೆ, ಕರ್ನಾಟಕದ ವ್ಯಾಪ್ತಿಯನ್ನು ಮೀರಿದ ನಟರು ಇದರಲ್ಲಿ ಭಾಗಿಯಾಗಿದ್ದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು. ಎಸ್ಐಟಿ ರಚನೆಗೆ ಆತುರ ತೋರಿಸಿದಂತೆಯೇ ನೀವು ನ್ಯಾಯಯುತ ತನಿಖೆಗಾಗಿ ಅದೇ ತುರ್ತನ್ನು ತೋರಿಸುತ್ತಿದ್ದೀರಾ? ಕೇಂದ್ರೀಯ ತನಿಖೆಯಿಂದ ಸತ್ಯ ಬಹಿರಂಗವಾಗಬಹುದು ಎಂಬ ಭಯ ರಾಜ್ಯಕ್ಕೆ ಇದೆ. 5ನೇ ಪ್ರಶ್ನೆ, ಧರ್ಮಸ್ಥಳ ವಿವಾದವು ಹಿಂದೂ ಸಮಾಜವನ್ನ ದುರ್ಬಲಗೊಳಿಸುವ ವಿಶಾಲ ರಾಜಕೀಯ ತಂತ್ರದ ಭಾಗವಾಗಿದೆ. ಕೋಮು ವಿರೋಧಿ ಕಾರ್ಯಪಡೆ ಮತ್ತು ರೋಹಿತ್ ವೆಮುಲಾ ಮಸೂದೆಗೆ ಸಂಬಂಧವಿದೆ ಎಂದ ಅವರು, ಧರ್ಮಸ್ಥಳ ಅಭಿಯಾನಕ್ಕೆ ರಾಹುಲ್ ಗಾಂಧಿಯವರ ಆಶೀರ್ವಾದ ಇದೆಯೇ ಎಂಬೆಲ್ಲ ಪ್ರಶ್ನೆಗಳನ್ನ ತೇಜಸ್ವಿ ಸೂರ್ಯ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ದಾರೆ. ಸದ್ಯ ಎಸ್ಐಟಿ ರಚನೆಯ ಕುರಿತು ತೇಜಸ್ವಿ ಸೂರ್ಯ ಎತ್ತಿರುವ ಪ್ರಶ್ನೆಗಳು ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆಗಿಳಿದಿವೆ. ಈ ವಿಚಾರದಲ್ಲಿ ಸರ್ಕಾರ ನೀಡಬಹುದಾದ ಸ್ಪಷ್ಟನೆಗೆ ಎಲ್ಲರೂ ಕೂಡ ಕಾತುರದಿಂದ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 ಕೆಜಿ ಇದ್ದವಳು 71 ಕೆಜಿ ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 ಕೆಜಿ ವೇಟ್ ಇದ್ದು ನಾವು ಈಗ 114 ಕೆಜಿ ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 ಕೆಜಿ ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.